3,000 ಬಿಲ್ಗೆ 2 ಇಲಾಖೆಗಳ ತಿಕ್ಕಾಟ. ಕೊರಟಗೆರೆ ತೋಟಗಾರಿಕೆ ಕಚೇರಿಗೆ ವಿದ್ಯುತ್ ಕಟ್. ಬೆಸ್ಕಾಂ ತೋಟಗಾರಿಕೆ ಇಲಾಖೆ ಜಟಾಪಟಿ, ರೈತರಿಗೆ ಸಂಕಷ್ಟ. ಕೇವಲ 3,000 ರೂಪಾಯಿ ವಿದ್ಯುತ್ ಬಿಲ್ಗಾಗಿ ಕೊರಟಗೆರೆ ತೋಟಗಾರಿಕೆ ಇಲಾಖೆ ಮತ್ತು ಬೆಸ್ಕಾಂ ಇಲಾಖೆ ನಡುವೆ ನಡೆಯುತ್ತಿರುವ ತಿಕ್ಕಾಟದಿಂದಾಗಿ ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆನ್ಲೈನ್ ಮೂಲಕ ಬಿಲ್ ಪಾವತಿಸಿ ಎಂದು ಬೆಸ್ಕಾಂ ಅಧಿಕಾರಿಗಳು ಹೇಳುತ್ತಿದ್ರೆ, ಆನ್ಲೈನ್ ಪಾವತಿಗೆ ಅವಕಾಶವೇ ಇಲ್ಲ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸುತ್ತಿದ್ದಾರೆ. 2 ಇಲಾಖೆಗಳ ನಡುವಿನ ಈ ಗೊಂದಲದಿಂದ ಸರ್ಕಾರಿ ಸೇವೆಗಳು ಸಂಪೂರ್ಣ ಅಸ್ತವ್ಯಸ್ತಗೊಂಡಿವೆ. ಈ 2 ಇಲಾಖೆಗಳ ನಡುವಿನ ಹೊಂದಾಣಿಕೆ ಕೊರತೆಯಿಂದ ಬರದ ಸಂಕಷ್ಟದ ನಡುವೆಯೇ ರೈತರು ಮತ್ತಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಎರಡೂ ಇಲಾಖೆಯ ತಿಕ್ಕಾಟದಿಂದಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಕಚೇರಿಗೆ ಕಳೆದ 1 ವಾರದಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತು ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಆನ್ಲೈನ್ ಸೇವೆಗಳು ಸ್ಥಗಿತಗೊಂಡಿದ್ದು, ಬೆಳೆ ಸೌಲಭ್ಯ ಸೇರಿದಂತೆ ವಿವಿಧ ಅರ್ಜಿಗಳ ಸಲ್ಲಿಕೆ ಅಸಾಧ್ಯವಾಗಿದೆ. ಹಲವು ದಿನಗಳಿಂದ ವಿದ್ಯುತ್ ಇಲ್ಲದೆ ಇರುವ ಕಾರಣ ಕಚೇರಿ ಕಾರ್ಯಾಚರಣೆ ಅಸ್ತವ್ಯಸ್ತಗೊಂಡಿದೆ. ವಿವಿಧ ಸೇವೆಗಳಿಗಾಗಿ ಆಗಮಿಸುವ ರೈತರು ಹಾಗೂ ಸಾರ್ವಜನಿಕರು ಸೇವೆ ಸಿಗದೆ ನಿರಾಸೆಯಿಂದ ಹಿಂತಿರುಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮದು ಇಲ್ಲಿ ಚಿಕ್ಕಮಗಳೂರು ಗ್ರಾಮ ರೈತರು. ನಾವು ಕೃಷಿ ತೋಟಗಾರಿಕೆ ಇಲಾಖೆಗೆ ಸುಮಾರು 1 ವಾರದಿಂದ 2-3 ಬಾರಿ ಬಂದೆ. ನಾನು ಇಲ್ಲಿ ಕರೆಂಟೇ ಇರಲಿಲ್ಲ. 2-3 ಸರಿ ಕೇಳಿದೆ, ಯಾಕಪ್ಪ ಕರೆಂಟ್ ಇಲ್ಲ ಅಂತ. ಏನೇ KEB ಕಟ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಗೊತ್ತಾಯಿತು. ನಾವು ಆನ್ಲೈನಲ್ಲಿ ಅರ್ಜಿ ಅದು ಇದು ಏನಾಗಕ್ಕೆ ಬಂದರೂ ಕರೆಂಟ್ ಇಲ್ಲ, UPS ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ 2-3 ಸಾರಿ ಸಬೂಬು ಹೇಳಿ ನಮ್ಮನ್ನು ವಾಪಸ್ ಕಳಿಸ್ತಾನೆ ಇದ್ರು. ಸೊ ಈಗ ಬಂದರೂ ಕೂಡ ಈಗಲೂ ಕರೆಂಟ್ ಇರಲಿಲ್ಲ ಸರ್. ಭಾಳ ಅನಾನುಕೂಲ ಆಗ್ತಿದೆ ರೈತರಿಗೆ. ಏನಕ್ಕೆ ಬಂದರು, ಇಲ್ಲಿ ಸರ್ವರ್ ಇಲ್ಲಿ ಇಲ್ಲೆಲ್ಲ ಇದನ್ನು ನಾಟ್ಕೊಂಡು UPS ಅಲ್ಲಿ ಸಾಕಾಗೋದಿಲ್ಲ. ಜೊತೆಗೆ ಸರ್ಕಾರನ ಇವತ್ತು ಇಡೀ ರಾಜ್ಯದಲ್ಲೇ ಎಲ್ಲ ಮನೆಗೂ ಫ್ರೀಯಾಗಿ ಕರೆಂಟೇ ಕೊಡ್ತಾರೆ. ಸರ್ಕಾರದ ಆಫೀಸಲ್ಲೇ ಎಲ್ಲೋ ಒಂದು ಸಣ್ಣ ಪುಟ್ಟ ನ್ಯೂನತೆಗಳೇನೋ ಆಗಿರ್ಬೋದು, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಇಲ್ಲಿ ಇಲಾಖೆಯಿಂದ ಏನೋ ಸಣ್ಣ ಇದಕ್ಕೇನೆ ಸ್ಮಾಲ್ ಅಮೌಂಟ್ಗೇನೆ ಅವರು ಕಟ್ ಮಾಡಿ ರೈತರಿಗೆ ಅನಾನುಕೂಲ ಆಗ್ತಿದೆ. ದಯಮಾಡಿ ಇದನ್ನು ತ್ವರಿತವಾಗಿ ಈಗಲೇ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ ಅದನ್ನು ಸರಿಪಡಿಸೋ ಕೆಲಸ ಮಾಡಬೇಕು. ಅನಾನುಕೂಲ ತುಂಬ ರೈತರುಗಳಿಗೆ ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ಬಂದು ಹಳ್ಳಿಗಳಿಂದ ನಾನೇ 3 ಬಾರಿ ಬಂದು ಹೋಗಿದ್ದೀನಿ ಸರ್. 3-4 ಬಾರಿ ಬಂದು ಹೋಗಲಿಕ್ಕೆ ಅನಾನುಕೂಲ ಆಗ್ತದೆ ರೈತರಿಗೆಲ್ಲರಿಗೂ. ದಯಮಾಡಿ ಸಂಬಂಧಪಟ್ಟ ಯಾವ ಇಲಾಖೆ ಏನು KEB ಇಲಾಖೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಈಗಲೇ ಕೂಡಲೇ ಗಮನ ಹರಿಸಿ ಅದನ್ನು ತ್ವರಿತವಾಗಿ. ಈಗ 3,000 ರೂಪಾಯಿಗೋಸ್ಕರ ಸಣ್ಣ 3,000 ರೂಪಾಯಿಗೋಸ್ಕರ ಇಂಥ ಒಂದು ಇಲಾಖೆ ತಾಲೂಕಿನ ರೈತರುಗಳು ಬರೋಂಥ ಒಂದು ಇಲಾಖೆ ಆಫೀಸನ್ನೇ ಕಟ್ ಮಾಡೋದು ಎಷ್ಟು ಮಾತ್ರ ಸರಿ ಅಂತ ನಮ್ಮ ಒಂದು ನೋವು. ಈಗ 20,000, 30,000, 50,000 ಇದ್ದು ಏನೂ ಆಗಿಲ್ಲ ಅಂದರೆ ಅದು ಕಟ್ ಮಾಡೋದ್ರಾಗ ಅರ್ಥ ಕೂಡ ಇದೆ. ಸರ್ಕಾರನೇ ಇಡೀ ರಾಜ್ಯದಲ್ಲೇ ಪ್ರತಿಯೊಬ್ಬರಿಗೂ ಸವಲತ್ತು ಇದೆಲ್ಲ ಮೂಲಭೂತ ಸೌಕರ್ಯ. ಆ ಇಲಾಖೆಗೇ ಇಷ್ಟೆಲ್ಲ ಮಾಡೋದು ಸರಿನಾ ಅನ್ನೋದು ಎಲ್ಲ ಒಂದು ಕಡೆ ನಮಗೆ ಬೇಜಾರಿನ ಸಂಗತಿ. ನಮ್ಮದು ಕೂಡ ಇದ್ದಾನೆ. ನಾನು ಈಗ ಕಾಯ್ತಾ ಇದ್ದೀನಿ. ಅವರೆಲ್ಲ ಹೋದವ್ರು ಇನ್ನೂ ಬಂದಿಲ್ಲ. ಕರೆಂಟು ಇರಲಿಲ್ಲ. 4 ಗಂಟೆ ಲಾಸ್ಟ್ ಇವತ್ತು ಯಾವುದೋ ಒಂದು ವೆಹಿಕಲ್ ಟೆಂಡರ್ ಅವರೇ ಕಾಲ್ ಮಾಡ್ಕೊಂಡಿದ್ದಾರೆ. ಓಡಾಡ್ಲಿಕ್ಕೆ ವೆಹಿಕಲ್ ಇಲ್ಲ ಗಾಡಿಗೆ, ಅದು ಇಲಾಖೆಗೆ. ಅವ್ರು ಟೆಂಡರ್ ಕಾಲ್ ಮಾಡಿ ಇವತ್ತು ಲಾಸ್ಟ್ ಡೇಟ್ ಮಾಡಿ 4 ಗಂಟೆಗೆ ಕ್ಲೋಸ್ ಮಾಡಿದ್ರೆ ಕರೆಂಟ್ ಬೆಳಿಗ್ಗೆಯಿಂದನೂ ಕರೆಂಟ್ ಇರಲಿಲ್ಲ. ಅದೆಲ್ಲ ನಿಯಮಾನುಸಾರ ಆನ್ಲೈನ್ ಅರ್ಜಿ ಮಾಡಬೇಕು, ಆನ್ಲೈನಲ್ಲಿ ಕೊಡಬೇಕು. ನಾವು ಜೊತೆಗೆ ಅದು ಕೂಡ ಯಾರು ರೈತರು ಬಂದಿದ್ದರು, ಬೇರೆ ವೆಹಿಕಲ್ ಇದ್ದವ್ರು ಬಂದಿದ್ರು ಟ್ರಾವೆಲ್ಸ್ನವರು, ಅವರು ಕೂಡ ಬೆಳಿಗ್ಗೆಯಿಂದ ಒದ್ದಾಡ್ತಾರೆ. ನಾನು ಗಮನಿಸ್ತಾ ಇದ್ದೆ ಇಂಥ ಅನಾನುಕೂಲ ಆಗ್ತಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು 2-3, 1,000, 2,000ಕ್ಕೆಲ್ಲ ದೊಡ್ಡ ಅಮೌಂಟ್ ಅಲ್ಲ. ದಯಮಾಡಿ ನೀವು ಗಮನ ಹರಿಸಿ. ಹಾಗೆಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಇಲಾಖೆಯನ್ನು ಕೂಡ ಈ ರೀತಿ ಮಾಡಬಾರದು. ನಾನು ಈ ತಮ್ಮ ಬೆಸ್ಕಾಂ ಇಲಾಖೆ ಕಳೆದ 7 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವುದಾಗಿ ತಿಳಿದು ಬಂದಿದೆ. ವಿದ್ಯುತ್ ಇಲ್ಲದ ಕಾರಣ ಕಂಪ್ಯೂಟರ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಪರಿಣಾಮವಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆ, ದಾಖಲೆಗಳ ಪರಿಶೀಲನೆ ಸೇರಿದಂತೆ ಹಲವು ಸೇವೆಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಪರಿಣಾಮ ಬೆಳೆ ಹಾನಿ ಸೇರಿದಂತೆ ವಿವಿಧ ಯೋಜನೆಗಳ ಅರ್ಜಿ ಸಲ್ಲಿಸಲು ಕಳೆದ 4-5 ದಿನಗಳಿಂದ ರೈತರು ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಯಾವುದೇ ಮುನ್ಸೂಚನೆ ನೀಡದೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಈ ಕುರಿತು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ರಾಮಾಂಜನೇಯ ಮಾತನಾಡಿ, ಆನ್ಲೈನ್ ಸೇವೆಗಳಿಗೆ ನಿರಂತರ ವಿದ್ಯುತ್ ಅತ್ಯಗತ್ಯ. ವಿದ್ಯುತ್ ಇಲ್ಲದ ಕಾರಣ ರೈತರಿಗೆ ಸೇವೆ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ಬೆಸ್ಕಾಂ ಅಧಿಕಾರಿಗಳು ಆನ್ಲೈನ್ ಮೂಲಕ ಬಿಲ್ ಪಾವತಿ ಸೌಲಭ್ಯವಿದೆ ಎಂದು ತಿಳಿಸುತ್ತಿದ್ದರೆ, ಕಚೇರಿ ಕಾರ್ಯಾಚರಣೆಗೆ ವಿದ್ಯುತ್ ಸಂಪರ್ಕವೇ ಅನಿವಾರ್ಯ ಎಂದು ಇಲಾಖೆ ಸಿಬ್ಬಂದಿ ಹೇಳಿದ್ದಾರೆ. ಈಗ ಇಲ್ಲಿ ಏನಾಗಿದೆ ಅಂದರೆ ಹೊಸದಾಗಿ ಅಲ್ಲಿ ಹಳೆ ಆಫೀಸ್ ಇತ್ತು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದ ಹೊಸ ಆಫೀಸ್ಗೆ. ಇಲ್ಲಿಗೆ ಬಂದ ಮೇಲೆ ಹೊಸ ಮೀಟರನ್ನು ಅಳವಡಿಸಿದ್ದಾರೆ, ಏನು ಬೆಸ್ಕಾಂ ಅವರು. ಅದು ಏನು ಬಿಲ್ ಬರುತ್ತೆ, ಹಳೆ ಕಚೇರಿದೆ ಇದಿಲ್ವಾ ಅದು ಮೀಟ್ರು? ಆ ಮೀಟ್ರಿದೆ, ಹಳೇದು ನಂಬರ್ ಅದು ಬೇಡ, ಅದು ಹೊಸ ನಂಬರ್ ಹಾಕ್ತೀವಿ ಅಂತ ಹಾಕಿದರು. ಹೊಸ ನಂಬರ್ಗೆ ಏನಾಗಿದ್ರೆ ಇದು ಆನ್ಲೈನಲ್ಲೇ ಹಂಗೆ ಪೇ ಮಾಡಬೇಕಂತೆ. ಈಗ ಆನ್ಲೈನಲ್ಲಿ ಪೇ ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ. ಡೈರೆಕ್ಟು ಏನಿದ್ರು ಬಿಲ್ ಕೊಟ್ಟರೆ ಆ ಬಿಲ್ಲಿನ ಮುಖಾಂತರವಾಗಿ ನಾವು ಪೇ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದು ಬಿಲ್ಲು ಕೊಟ್ಟಿಲ್ಲ. ಬಿಲ್ಲು ಕೇಳಿದ್ರೆ ಈಗ ಕೊಟ್ಟು ಕಳಿಸಿದ್ದಾರೆ ನಮ್ಮ ಇವ್ರ ಕೈಲಿ ಒಂದು ಬಿಲ್ಲು. ಅದು 3-4 ದಿನದ ಪವರ್ ಇಲ್ಲ ಆಫೀಸಲ್ಲಿ. ಕೇಳ್ತಾನೆ ಇದ್ದೀನಿ ಸರ್, ಅವ್ರು ಹೇಳಿದ್ರೆ ಬಂದು ಆಯಿತು ಒಂದು ವೀಕಿಂದ ಅಂತಾರೆ ಸರ್. 1 ವೀಕಿಂದ ಕರೆಂಟ್ ಇಲ್ಲ, ಕಟ್ಟಾಯ್ತಾ? ಇಲ್ಲ, ನಾನು ಹೇಳಿದೆ ಅವರು ಹೆಡ್ ಪ್ರಸನ್ನ ಕುಮಾರ್ ಅವರಿಗೆ, ಆಯಿತು ಕಳಿಸ್ಕೊಡ್ತೀನಿ, ನೀವು ಪೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇದು ಸಾರ್ವಜನಿಕ ಇಲಾಖೆ, ಹೌದು, ರೈತರ ಇಲಾಖೆ. ಹೌದು ಸರ್. ಮತ್ತು ಹಿಂಗೆ ಏಕಾಏಕಿ ಕಟ್ ಮಾಡಿಬಿಟ್ರೆ ಹೆಂಗೆ? ಮಾಡಬಾರ್ದು ಸರ್, ಅದು ಮಾಡಬಾರ್ದು. ಈ ಥರ ಹೇಳಿದ್ದೀನಿ ಅಲ್ಲಿಗೂ, ಸರ್ ಈ ಥರ ಸಾರ್ವಜನಿಕರು ಸಾಕಷ್ಟು ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ನೀವು ಈ ಥರ ಇದು ಮಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ, ದಯವಿಟ್ಟು ಕರೆಂಟ್ ಕನೆಕ್ಷನ್ ಕೊಡಿ ಅಂತ. ನೀವು ಬಿಲ್ ಪೇ ಮಾಡಿದ್ದೆ, ಬಿಲ್ ಕೊಡಿ ಸರ್, ಪೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಬಿಲ್ ಕಳಿಸಿದ್ದಾರೆ. ಎಷ್ಟು ಕಳಿಸವ್ರೆ ಸರ್? 3,168 ರೂಪಾಯಿ. 3,140ಕ್ಕೆ ಇದು ಕಟ್ ಮಾಡಿಬಿಡ್ತಾರಂತ. ಹೌದು, ಕಟ್ ಮಾಡಿಬಿಟ್ಟಿದ್ದಾರೆ ಸರ್. ಅದು ಆನ್ಲೈನಲ್ಲೇ ಕಟ್ ಆಗುತ್ತಂತೆ ಬಿಲ್ಲು. ಆನ್ಲೈನಲ್ಲೇ ಕಟ್ ಆಗಿಬಿಡುತ್ತೆ ಅದು ಡೈರೆಕ್ಟಾಗಿ. ನೀವು ಬಿಲ್ ಕಟ್ಟಲಿಲ್ಲ ಅಂದರೆ, ನಮ್ಮ ಬಿಲ್ಲೇ ಬರಲಿಲ್ಲ ಅಂದರೆ ನಾನು ಹೆಂಗೆ ಕಟ್ಟಲಿ ಅಂತ ನಾನು ಹೇಳಿದೆ. ಈಗ ನಮ್ಮ ಊರು SDA ಒಬ್ಬರು ಇದ್ದಾರಲ್ಲ, ಹೋಗಿ ಬಿಲ್ ಇಸ್ಕೊಂಬಂದಿದ್ದಾರೆ. 1 ವಾರದಿಂದ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ಸರ್ಕಾರಿ ಸೇವೆಗಳು ಸ್ಥಗಿತಗೊಂಡಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಸಮಸ್ಯೆ ಬಗೆಹರಿಸಿ ಸೇವೆಗಳನ್ನು ಪುನರಾರಂಭಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಬೆಸ್ಕಾಂ ಮತ್ತು ತೋಟಗಾರಿಕೆ ಇಲಾಖೆಯ ನಡುವಿನ ಸಮಸ್ಯೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಲವು ದಿನಗಳಿಂದ ಕಚೇರಿಗೆ ಅಲೆದಾಡುತ್ತಿರುವ ರೈತರು ಕೂಡಲೇ ಸಮಸ್ಯೆ ಬಗೆಹರಿಸಿ ಸೇವೆಗಳನ್ನು ಪುನರಾರಂಭಿಸುವಂತೆ ಒತ್ತಾಯಿಸಿದ್ದಾರೆ. ಸರ್ಕಾರಿ ಸೇವೆಗಾಗಿ ಕಚೇರಿಗೆ ಆಗಮಿಸುವ ರೈತರಿಗೆ ಆಗುತ್ತಿರುವ ಈ ತೊಂದರೆಗೆ ಶೀಘ್ರ ಪರಿಹಾರ ಸಿಗಬೇಕಿದೆ. ವಿದ್ಯುತ್ ಸಂಪರ್ಕ ಯಾವಾಗ ಮರುಸ್ಥಾಪನೆಯಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ರಂಗದಾಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ.